ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸುಗಳನ್ನು ನೋಡಿದರೆ ಜನ ಹೆದರಬೇಕಾದಂತಹ ಪರಿಸ್ಥಿತಿ. ಯಾಕೆಂದ್ರೆ ಬೆಂಗಳೂರಿನ ವಿಜಯನಗರದ ಹಂಪಿನಗರದ ಬಳಿ ಎಲೆಕ್ಟ್ರಿಕ್ ಬಸ್ಗೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕಿದ್ದಂತಹ 36 ವರ್ಷದ ಮಾಲಾ, ಮೃತ ಮಾಲಾ ನೆನೆದು ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಕುಟುಂಬಸ್ಥರನ್ನ ಇವತ್ತು ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮೃತ ಮಾಲಾ ಹೇಳಿದ್ರಂತೆ. ಮಾಲಾ ನೆನೆದು ಕಣ್ಣೀರಿಟ್ಟಿದ್ದಾರೆ ಕುಟುಂಬಸ್ಥರು ಮತ್ತು ಸ್ನೇಹಿತರು. ಬೆಂಗಳೂರಿನ ವಿಜಯನಗರದ ಹಂಪಿನಗರದ ಬಳಿ ಎಲೆಕ್ಟ್ರಿಕ್ ಬಸ್ಗೆ ಮಹಿಳೆ ಬಲಿಯಾಗಿದ್ದು, ಇವತ್ತು 36 ವರ್ಷದ ಮಾಲಾ ಅವರು ಎಲೆಕ್ಟ್ರಿಕ್ ಬಸ್ಗೆ ಬಲಿಯಾದಂತಹ ಮಹಿಳೆಯ ಹುಟ್ಟುಹಬ್ಬ ಅಂತೆ. ಅವರ ನೆನಪು, ಅವರು ಹೇಳಿದಂತಹ ಮಾತು, ಹಬ್ಬವನ್ನು ಆಚರಿಸ್ಕೊಳ್ಬೇಕಾಗಿತ್ತು, ಆದರೆ ವಿಧಿ ಆಟವೇ ಬೇರೆ ಆಗಿತ್ತು. ಈಗ ಅವರ ಅಕ್ಕ ಅವರು ಇದ್ದಾರೆ, ಮಾತನಾಡ್ಸೋಣ. ಅಮ್ಮ ಹೇಳಿ, ಇವತ್ತು ಹುಟ್ಟು ಹಬ್ಬ ಇತ್ತು ಮಾಲಾ ಅವ್ರದ್ದು, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು? ಅವರು ಹುಟ್ಟಿದ ಹಬ್ಬದ ಕಂದ, ಅದಕ್ಕೆ ಆಚೆ ಹೋಗ್ಬಿಟ್ಟು ಬಂದು ಊರಿಂದ ನೆಂಟರೆಲ್ಲ ಬಂದಿದ್ದರು. ಅವರೆಲ್ಲ ಇವತ್ತು ಸಂಜೆ ಒಂದು ಡಿನ್ನರ್ಗೆ ಅರೇಂಜ್ ಮಾಡೋಣ ಅಂತ ಮನೆಯಲ್ಲೆಲ್ಲ ಪೂರ್ತಿ ಕ್ಲೀನ್ ಮಾಡಿ, ಎಲ್ಲ ನೆಂಟರೆಲ್ಲ ಬರ್ತಾ ಇದ್ದಾರೆ ಅಂತ ಕುರುತಿಂಡಿಗಳೆಲ್ಲ ಮಾಡಿ ಮನೆಯಲ್ಲೇ ಎಲ್ಲ ಅವರು ಮನೆಯಲ್ಲೇ ಮಾಡ್ತಾರೆ. ತುಂಬ ಪ್ರೀತಿ ಇರೋರು, ಯಾರನ್ನೂ ಬಿಡಲ್ಲ. ಈ ಬೀದಿ ಬೇಕಂದರೆ ಕೇಳಿ ಎಲ್ಲರೂ ನನ್ನ ನೆಂಟರೇ ಅಂತಾರೆ. ಆ ಥರ ಗುಣ ಇರೋರು. ಇವತ್ತು ಹೇಳಕ್ಕೆ ಆಗ್ತಾಯಿಲ್ಲ. ಹೋಟ್ಲು ಬುಕ್ ಮಾಡ್ಕೊಂಡಿದ್ರಮ್ಮ? ಹಾಂ, ಹೋಟ್ಲು ಬುಕ್ ಮಾಡ್ಕೊಂಡಿದ್ರ? ಊಟಕ್ಕೆ ಹೋಟ್ಲ್ ಬುಕ್ ಏನೂ ಮಾಡ್ಕೊಂಡಿಲ್ಲ. ಎಲ್ಲರೂ ಸೇರಿ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು. ಸಂಬಂಧಿಕರಿಗೆಲ್ಲ ಇನ್ವೈಟ್ ಇತ್ತು, ಎಲ್ಲರೂ ಬಂದಿದ್ರು. ಒಂದು ಊರಿಂದ ಒಂದು 4-5 ಜನ ಬಂದಿದ್ದರು. ಎಲ್ಲ ಸೇರಿ ಹೋಟ್ಲಿಗೆ ಹೋಗೋಣ, ಸಂಜೆ ಹೊತ್ತು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಇಂಥ ಇದಕ್ಕೆ ಬರ್ತೀನಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಎಲ್ಲ ಊರಲ್ಲೆಲ್ಲ ಇವತ್ತು ಫೋಟೋ ಕಳಿಸ್ತಾರೆ, ಹುಟ್ಟಿದಬ್ಬ ಫಂಕ್ಷನ್ ಮಾಡಿ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ರು. ಅವರ ಅತ್ತೆ ವಯಸ್ಸಾಗಿರೋರಿದ್ದಾರೆ, ಅವ್ರು ಹಂಗೆ ಅಂದ್ಕೊಂಡಿದ್ರು. ಆದರೆ ಬಂದಿದ್ದು ಸ್ಥಿತಿನೇ ಬೇರೆ ಥರ ಇತ್ತು. ಅವರೆಲ್ಲ ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅವ್ರಿಗೆ ಮಲ್ಕೊಂಡಿದ್ದಾರೆ. ಬಂದಿದ್ದಾರೆ, ಅವರನ್ನು ಅತ್ತೇನು ಬಂದಿದ್ದಾರೆ, ಅವರು ಮಲಗಿದ್ದಾರೆ. ಈ ಹುಟ್ಟು ಹಬ್ಬಕ್ಕೆ ಕುಟುಂಬ ಮತ್ತು ಸ್ನೇಹಿತರು ಎಲ್ರಿಗೂ ಕೂಡ ಇನ್ವೈಟ್ ಮಾಡಿದರು ಅಂತ ಹೇಳ್ತಾ ಇದ್ರು. ಒಂದಿಷ್ಟು ಸಂಬಂಧಿಕರಿಗೂ ಕೂಡ ಹೇಳಿದರು. ರಾತ್ರಿ ಊಟಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಮತ್ತು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ರು. ಹೌದು ಹೌದು. ಬಟ್ ನೋಡಿ, ಎಷ್ಟು ದುರಾದೃಷ್ಟ ಮತ್ತು ವಿಧಿ ಆಟ ಹೇಗಿದೆ ಅನ್ನುವಂಥದ್ದು. ನಿನ್ನೆ ಅಂಗಡಿ ಅಂತ ಹೇಳಿ ಹೋಗಿ ಬರುವಾಗ ಅಥವಾ ಪಾರ್ಲರ್ಗೇನೋ ಹೋಗಿ ಬರ್ತಾ ಇರುವಾಗ ಈ ಥರ ಘಟನೆ ಆಯಿತು ಅಂತ. ಇದು ಮೊದಲ ಪ್ರಕರಣ ಅಲ್ಲ, ಸುಮಾರು ಈ ಥರದ ಕೇಸ್ಗಳಾಗಿದ್ದಾವೆ. ಜನ ಸಾಯ್ತಾನೆ ಇದ್ದಾರೆ ಎಲೆಕ್ಟ್ರಿಕಲ್ ಬಸ್ಗಳಿಗೆ. ಸರ್ಕಾರ ಇನ್ನೂ ಕೂಡ ಸೀರಿಯಸ್ನೆಸ್ಸನ್ನು ತೆಗೆದುಕೊಳ್ತಾ ಇಲ್ಲ. ಏನು ಹೇಳ್ತೀರ? ಒಂದು ಅವರು ಬಂದಿದ್ದೂ ಸೌಂಡ್ ಇಲ್ಲ ಅಂತ ಇಲ್ಲ, ಅವಳು ಬಂದಿದ್ದೂ ಏನೋ ರಾಂಗ್ ಸೈಡಲ್ಲಿ ಬಂದಿದ್ದಾರೆ. ಎಕ್ಸಿಟಲ್ಲಿ ಎಂಟ್ರಿ ಆಗಿದ್ದಾರೆ. ಅವರು ಎಕ್ಸಿಟ್ ಕಡೆ ಎಂಟ್ರಿ ಕಡೆ ನಿಂತಿದ್ರು, ಆದರೆ ಆ ಕಡೆಯಿಂದ ರಾಂಗ್ ಸೈಡಲ್ಲಿ ಬಂದಿದ್ದಾರೆ. ಅದಕ್ಕೆ ಈ ಥರ ಆಗಿದ್ದು. ಅವ್ರು ಯಾವಾಗಲೂ ನಡ್ಕೊಂಡು ಹೋಗೋ ರೋಡಲ್ಲಿ ನಡ್ಕೊಂಡು ಹೋಗುವಾಗೂ ಅಷ್ಟು ಹುಷಾರಾಗಿ ಮೆತ್ತಿಗೆ ನೋಡಿಕೊಂಡು, 2 ಕಡೆನೂ ನೋಡಿಕೊಂಡು ಅಷ್ಟು ಮೆತ್ತಿಗೆ ಹೋಗ್ತಾಯಿದ್ರು. ಎಲ್ಲ ಯಾವಾಗಲೂ ಹೋಗೋದ್ರು, ಒಂದು ಆಟೋ ಪಕ್ಕದಲ್ಲಿ ಬಂದ್ರೂ, ಆಟೋ ಹೋಗುವಾಗ ಪಕ್ಕದಲ್ಲಿ ಒಂದು ಬಸ್ ಬಂದ್ರೂ ಅಷ್ಟು ಭಯ ಪಟ್ಕೊಂಡು ಹಿಂಗೆ ಮಾಡೋರು. ಅವರು ಅಷ್ಟು ಭಯ ಇರೋರು ಹಿಂಗೆ ನೋಡದೆ ಹಂಗೆ ಹೋಗೋಕ್ಕೆ ರಾಂಗ್ ಸೈಡಲ್ಲಿನೂ ಬಂದಿದ್ದಾರೆ ಸರ್. ನೋಡಿ ಅಮ್ಮ, ಈ ಸರ್ಕಾರಕ್ಕೆ ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಈ ನೋವು ಏನನ್ನೋದು ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ. ಸೊ ಒಂದಲ್ಲ ಎರಡಲ್ಲ ಸುಮಾರು ಪ್ರಕರಣಗಳು ಹಿಂಗೆ ಆಗಿದ್ದಾವೆ. ಹಂಗಿದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ, ಸೀರಿಯಸ್ನೆಸ್ಸೇ ಇಲ್ಲ ಅಂತ. ಅವ್ರ ಮನೇಲಿ ಆ ಥರ ನಷ್ಟ ಅನ್ನೋದೇ ಆಗಿಲ್ವಲ್ಲ, ಅದಕ್ಕೆ ಅವ್ರು ಎಚ್ಚೆತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮಕ್ಳಿಗೆ ಏನಾದರೂ ಆಗಿದೆ ಮಾತ್ರ ತಾನೇ ಆ ಲಾಸಸ್ ಏನು ಅಂತ, ನೋವೇನು ಅಂತ ಗೊತ್ತಾಗುತ್ತೆ. ಅವ್ರು ಆರಾಮಾಗಿ ಕೂತೇ ಇರ್ತಾರೆ. ಅವ್ರು ಕೂತಿದ್ದ ಜಾಗದಲ್ಲಿ ಅವ್ರದ್ದು ನಡೆಸ್ಕೊತಾನೆ ಇರ್ತಾರೆ. ನಮ್ದು ಯಾರು ನೋಡ್ತಾರೆ ಬಂದು? ಇವಾಗ ಅವ್ರು ಅರೆಸ್ಟ್ ಮಾಡಿದ್ದಾರೆ ಡ್ರೈವರ್ನಾಗಲಿ ಅಂತ ಏನೇ ಹೇಳಿದ್ರು ಅದೆಲ್ಲ ಒಂದು ಮಟ್ಟಕ್ಕೆ ಒಂದು 3 ಮಂತ್ಸ್ವರೆಗೂ ಅದೊಂದು ಇರುತ್ತೆ. ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲರೂ. ಆಮೇಲೆ ನಮ್ಗಾಗಿದ್ದ ನಷ್ಟ ಯಾರು ಕೊಡ್ತಾರೆ? ಇವತ್ತು ಸಂಭ್ರಮಾಚರಣೆ ಮಾಡಬೇಕಾಗಿತ್ತು, ಎಲ್ಲರೂ ಸೇರಿ ಖುಷಿ ಆಗಿರಬೇಕಿತ್ತು, ಖುಷಿಯ ಕ್ಷಣಗಳನ್ನು ಕಳಬೇಕಾಗಿತ್ತು. ಆದರೆ ಇವತ್ತಿನ ಸ್ಥಿತಿ ನೋಡಿದ್ರೆ ನಮಗೆ ಸಂಕಟ ಅಂತ ಅನಿಸುತ್ತೆ. ಹೌದು, ಇವತ್ತು ಅವ್ರದ್ದು ಬರ್ತಡೇ ಬೇರೆ ಇತ್ತು. ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆ ಥರ ಆಗುತ್ತೆ ಅಂತೆಲ್ಲ. ಅವ್ರು ತುಂಬ ಕೇರ್ಫುಲ್ಲಾಗೇ ಇರ್ತಾರೆ. ನಮಗೆ ಗೊತ್ತಿರೋವರೆಗೂ ಅವ್ರು ತುಂಬ ಸೆನ್ಸಿಟಿವ್ ಕೂಡ. ಅವ್ರು ತುಂಬ ಕೇರ್ಫುಲ್ಲಾಗೆ ಸೈಡಲ್ಲೇ ಹೋಗೋದು ಬರೋದೆಲ್ಲ ಮಾಡ್ತಾರೆ. ಹಂಗಿದ್ಮೇಲೂ ಅಂತ ಎಡವಟ್ಟಾಗಿದೆ ಅಂದರೆ ಅದು ಬಸ್ ಅವರಿಂದನೇ ಆಗಿರೋದು. ಯಾಕೆ ಬ್ರೇಕ್ ಇರಲಿಲ್ವಾ? ಅವರು ಹೇಳಿದ್ದು ಉಡಾಫೆ ಮಾತು ಅದೇನೆ. ಅವ್ರು ಅಡ್ಡ ಬಂದರೆ ಅಂತ ಹೇಳ್ತಿದ್ದಾರೆ. ಅಡ್ಡ ಹೇಗೆ ಬರೋಕ್ಕಾಗುತ್ತೆ? ಎಲ್ಲ ಗೊತ್ತಿದ್ದು ಹೋಗಿ ಬೀಳೋಕ್ಕಾಗುತ್ತಾ?
ಹಂಗೆ ಆಗೋದಿಲ್ಲ. ಗೊತ್ತಿದ್ದು ಹೋಗಿ ಯಾಕೆ ಬೀಳ್ತಾರೆ? ಅವ್ರೊಂದು ಬ್ರೇಕ್ ಇರಲಿಲ್ವಾ ಬಸ್ಸಿಗೆ? ನಿಜಕ್ಕೂ ಕೂಡ ಈ ಮನೆ ಮತ್ತು ಕುಟುಂಬದ ಸದಸ್ಯರ ನೋವನ್ನು ಕೇಳ್ತಾ ಇದ್ರೆ ಸಂಕಟ ಅಂತ ಅನಿಸುತ್ತೆ, ದುಗ್ಡ ಅಂತ ಅನಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ಇನ್ನೂ ಕೂಡ ಸೀರಿಯಸ್ನೆಸ್ ಅನ್ನುವಂಥದ್ದು ಬರ್ತಾ ಇಲ್ಲ. ನಗರದಲ್ಲಿ ಸಾಕಷ್ಟು ರಸ್ತೆ ಅಪಘಾತ ಪ್ರಕರಣಗಳಿಗೆ ತಮ್ಮವರನ್ನು ಕಳೆದುಕೊಂಡಿದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ಕಣ್ಣೀರಿಗೂ ಕೂಡ ಸರ್ಕಾರ ಕರಗ್ತಾ ಇಲ್ಲ, ಅದಕ್ಕೊಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ರಸ್ತೆ ಅಪಘಾತ ಪ್ರಕರಣಗಳನ್ನು ತಡೆಗಟ್ಟೋದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿದರೆ ಇನ್ಯಾವ ಸೀಮೆಗೆ ಸರ್ಕಾರ ಮತ್ತು ಇಲಾಖೆಗಳು ಇರಬೇಕು ಅನ್ನುವಂಥ ನೋವು ಅವರ ಮಾತಿನಲ್ಲಿ ಕೂಡ ಕಾಣಿಸ್ತಾ ಇತ್ತು. ವಿಡಿಯೋ ಜರ್ನಲಿಸ್ಟ್ ಲೋಕೇಶ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.